ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರದಿ ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್ ನಮಸ್ತೆ. ಮೊಟ್ಟ ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಶಿರಸಿ ಊರಿಗೆ ಹಾಗೂ ವಿಶ್ವಂಬರದ ಈ ಒಂದು ಚಂದದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ವಿಶ್ವಂಬರ ವಾಹಿನಿಯ ಎಲ್ಲ ಸಹೃದಯಿ ಪ್ರೇಕ್ಷಕರಿಗೆ ನನ್ನ ಅಂದರೆ ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲೆಡೆ ನಿತ್ಯ ಸಂತಸ ನೆಲೆಯಾಗಲಿ. ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಕಳಂಜ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಒಂದು ಊರು, ನಿಮ್ಮೂರು. ದಕ್ಷಿಣ ಕನ್ನಡ ಅಂತ ಹೇಳಿದಾಗಲೇ ಮನಸ್ಸಿನಲ್ಲಿ ಒಂದು ಸಾಂಸ್ಕೃತಿಕ ಭಾವ ತುಂಬುತ್ತೆ ಅಲ್ವಾ? ಅಂದರೆ ದಕ್ಷಿಣ ಕನ್ನಡ ಅಂತ ಅಂದ್ಕೊಳ್ಳಿ, ಅಲ್ಲಿ ಹೆಜ್ಜೆ ಹೆಜ್ಜೆಗೆ ನಿಮಗೊಂದು ಸಂಸ್ಕೃತಿ, ಹೆಜ್ಜೆ ಹೆಜ್ಜೆಗೆ ಒಂದು ಸಂಪ್ರದಾಯ, ಇದೇ ಬೇರೆ, ವಾತಾವರಣವೇ ಬೇರೆ. ಅಲ್ಲಿ ನಿಮ್ಮ ಬಾಲ್ಯವನ್ನು ನೀವು ಕಳಿತೀರ. ಅದು ಎಂತ ಹೇಳಿ ತುಂಬ ಪುಣ್ಯವಂತರಿಗೆ ಸಿಗುವಂಥ ಒಂದು ಅವಕಾಶ ಅದು. ಆ ಬಾಲ್ಯದಲ್ಲಿ ಈ ಕಲೆ ಅನ್ನೋದು ಹೇಗೆ ಬಂದು ಸೇರಿಕೊಂಡು ಹೆಂಗೆ ಬೆರೆತು ನಿಮ್ಮನ್ನು ಕಲೆಯ ಜೀವನಕ್ಕೆ ಬರಲಿಕ್ಕೆ ಅದು ಇದು ಮಾಡ್ತು ಅನ್ನೋದು, ಅಂದರೆ ಕಲೆ ಬಂದು ಸೇರ್ಕೊಳ್ತು ಅನ್ನೋದು ನನ್ನ ಪ್ರಶ್ನೆ. ನಿಮ್ಮ ಪ್ರಶ್ನೆ ಅಷ್ಟು ಚಂದ ಇದೆ. ನುಡಿದರೆ ಮುತ್ತಿನ ಹಾರ ಹಾಗಿತ್ತು ನಿಮ್ಮ ಪ್ರಶ್ನೆ. ಬಂಧುಗಳೇ, ನನ್ನ ವಿಷಯ ಮೊದಲಿಂದ ಆರಂಭ ಮಾಡಬೇಕಾದ್ರೆ ತುಂಬ ಫೀಲ್ ಆಗುತ್ತೆ ನನಗೆ. ಒಂದು ಯಾಕೆಂದರೆ ನಾನು ಭೌತಿಕವಾಗಿ ನನ್ನ ಜೊತೆ ಇಲ್ಲದಿರುವಂಥ ಅಪ್ಪ ಅಮ್ಮನನ್ನು ನೆನೆಸ್ಕೊಳ್ತೀನಿ. ಇವತ್ತು ನಾನು ಏನು ಸಾಧನೆ ಅಂತ ಹೇಳೋದಿಲ್ಲ, ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ, ಒಂದಷ್ಟು ಜನಕ್ಕೆ ಸಂತೋಷ ಕೊಡುವಂಥ ಒಂದು ಪುಣ್ಯ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ನನ್ನ ಸರ್ವಸ್ವವಾಗಿದ್ದ ನಮ್ಮ ತಂದೆ ತಾಯಿಗಳ ಆಶೀರ್ವಾದ. ನಮ್ಮ ಅಪ್ಪ ಕೋಟೆ ವಸಂತ್ ಕುಮಾರ್ ಅಂತೇಳಿ, ಅವರು ತುಂಬ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರು, ಸಮಾಜ ಸೇವೆಯಲ್ಲಿದ್ದರು, ತುಂಬ ಆ್ಯಕ್ಟಿವಿಟೀಸಲ್ಲಿದ್ದರು. ನಮ್ಮ ಮನೆಗೆ ಎಲ್ಲರೂ ಜಾತಿ ಮತ ಯಾವ ಪ್ರಶ್ನೆ ಇಲ್ಲದೆ, ವರ್ಗ ವರ್ಣ ಭೇದಗಳ ವಿಷಯ ಇಲ್ಲದೆ ಎಲ್ಲರೂ ಬರ್ತಾಯಿದ್ರು. ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಥರ ಅವರಿಗೆಲ್ಲ ಸತ್ಕಾರ ಮಾಡ್ತಾಯಿದ್ರು. ಇದೆಲ್ಲ ನೆನಪಾಗ್ತದೆ ನನಗೆ. ನಾವು ಚಿಕ್ಕವರಾಗಿದ್ದಾಗಲೇ ಹಾಗಾಗಿ ಒಂದು ಸಮಷ್ಟಿಯ ಒಂದು ಭಾವವನ್ನು ತಿಳ್ಕೊಂಡು ಒಂದು ಅವಕಾಶ ಆಯಿತು. ಮತ್ತು ಪ್ರಕೃತಿಯ ಸನ್ನಿಧಿ, ನೀವು ದಕ್ಷಿಣ ಕನ್ನಡ ಹೊಗಳಿದಿರಿ, ಸಂಸ್ಕೃತಿ. ಉತ್ತರ ಕನ್ನಡ ಏನೋ ಸಾಮಾನ್ಯ ಅಲ್ಲ. ಇವತ್ತು ಈಗ ತಾನೇ ನನ್ನ ತಾಯಿಯ ಶಿರಸಿ ಮಾರಿಕಾಂಬೆಯ ದರ್ಶನ ಮಾಡಿಕೊಂಡು, ಆ ಮಹಾಗಣಪತಿ ದರ್ಶನ ಮಾಡ್ಕೊಂಡು ಬಂದೆ. ಎಷ್ಟು ಖುಷಿ ಆಯ್ತು ಅಂದರೆ, ಆನಂದ ಆಯಿತು, ಸಂತೋಷ ಆಯಿತು, ಬಂದದ್ದು ಸಾರ್ಥಕ ಆಯ್ತು. ನಾನು ಅಂಥ ವಾತಾವರಣದಲ್ಲಿ ಅಂಥ ವಾತಾವರಣ ಬೆಳೆದ ನಾನು ಪುಟ್ಟ ಊರದು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕಳಂಜ ಗ್ರಾಮದ ಕೋಟೆ ಅನ್ನೋ ಪುಟ್ಟ ಊರದು. ಆದರೆ ತುಂಬ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹತ್ತಿರ 30 ಕಿಲೋಮೀಟರ್ ನಮ್ಮಲ್ಲಿಂದ. ನಾವಲ್ಲಿ ಅಡಿಕೆ ಕೃಷಿಕರು. ಹಾಗೆ ನಾವು ಬೆಳೆದಿದ್ದೆ ಕೃಷಿಕ ಕುಟುಂಬದಲ್ಲಿ. ತಂದೆಯವರು ಕೃಷಿ ಜೊತೆ ಸಮಾಜ ಸೇವೆಯಲ್ಲಿ ಇದ್ದರು. ಅಮ್ಮನಿಗೂ ಸುಮ್ಮನೆ ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳೋದು, ಅಮ್ಮನೂ ಹಾಡ್ತಾ ಇದ್ರು. ಅಂದ್ರೆ ಕಲೆ ಅಲ್ಲಿಂದಲೇ ಬಂದಿದೆ. ನಮ್ಮ ಅಪ್ಪ ಭಜನೆ ಎಲ್ಲ ಹಾಡ್ತಾ ಇದ್ರು. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವಶರವಣ ಭವ ಸುಬ್ರಹ್ಮಣ್ಯಂ ಗುರುಶರವಣ ಭವ ಸುಬ್ರಹ್ಮಣ್ಯಂ ಗುರುಶರವಣ ಭವ ಸುಬ್ರಹ್ಮಣ್ಯಂ ಶಿವಶರವಣ ಭವ ಸುಬ್ರಹ್ಮಣ್ಯಂ. ಇದು ನಮ್ಮ ಕೋಟೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ನಮಗೆಲ್ಲ ಮೂಲ ಸ್ಥಾನ ಅದು. ಅದು ನಮ್ಮ ಫ್ಯಾಮಿಲಿಯ ಮತ್ತು ನನ್ನ ಅಜ್ಜನ ಮನೆಯವರು, ನಾವೆಲ್ಲ ಮತ್ತೆ ಒಂದು 2-3 ಕುಟುಂಬದವರು ಆ ದೇವಸ್ಥಾನ. ಅದು ಬೆಳೆದಿದ್ದೇ ಅದೇ ವಾತಾವರಣ, ದೇವಸ್ಥಾನದ ವಾತಾವರಣ, ಪೂಜೆ ಪುನಸ್ಕಾರ, ನೇಮ, ಮತ್ತೆ ಭಜನಾ ಮಂಡಳಿಗಳು, ಜೊತೆಗೆ ಯಕ್ಷಗಾನ. ಚಿಕ್ಕ ಹುಡುಗಾಗಿದ್ದಾಗ ನಾವೆಲ್ಲ LKG UKG ಯಾವುದಿಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಂ. ಒಳ್ಳೆ ಎಜುಕೇಶನ್, ಹಳ್ಳಿಯಾದ್ರು ಒಳ್ಳೆ ಮೇಷ್ಟ್ರುಗಳು, ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಮಯದ ಅವಕಾಶ ಇಲ್ಲ ನಮಗೆ, ಒಬ್ಬೊಬ್ಬರ ಬಗ್ಗೆ ಹೇಳ್ಬೋದು ಅಂತ ಟೀಚರ್ಸು. ಹಾಗೆ ಚಿಕ್ಕವನಾಗಿದ್ದಾಗ ನನಗೆ ಸ್ವಲ್ಪ ಸಂಗೀತ, ನನ್ನ ದೊಡ್ಡಪ್ಪ ಹಾರ್ಮೋನ್ ಬಿಡಿಸ್ಕೊಂಡು ಹಾಡ್ತಾ ಇದ್ರು. ಅಂತ ನಾಟ್ ಪ್ರೊಫೆಷನಲ್, ಹವ್ಯಾಸಿಯಾಗಿ ಹಾಡ್ತಾ ಇದ್ವಿ. ಈ ವಾತಾವರಣ, ಈ ಸಂಗೀತದ ವಾತಾವರಣ. ನನ್ನ ಫ್ಯಾಮಿಲಿ ದೊಡ್ಡಮ್ಮ ಆಗ್ತಾರೆ ಸತ್ಯಭಾಮಿ ಅಂತೇಳಿ, ಅವರು ಶಾಸ್ತ್ರೀಯ ಸಂಗೀತ ಪಾಠ ಕೂಡ ಬರ್ತಾ ಇದ್ರು. ಹಾಗಾಗಿ ಆ ಸಂಗೀತದ ವಾತಾವರಣ ಪ್ಲಸ್ ಯಕ್ಷಗಾನದ ವಾತಾವರಣ
ಸಾಹಿತ್ಯ ಚಟುವಟಿಕೆಗಳು, ನಾಟಕಗಳಾಗ್ತಾ ಇತ್ತು, ಯಕ್ಷಗಾನ ಆಗ್ತಾ, ಎಲ್ಲ ಆ್ಯಕ್ಟಿವಿಟೀಸು ನಮ್ಮಲ್ಲಿ ನಮ್ಮ ಊರಲ್ಲಿ ಆಗ್ತಾ ಇತ್ತು. ಆಗ ಅದನ್ನು ಕೇಳಿಕೊಂಡೇ ಬೆಳೆದ ಕಾರಣ ಒಳ್ಳೆ ಗುರುಗಳ ಸಪೋರ್ಟು ಸಿಕ್ತು. ಹೀಗೆ ಮುಂದೆ ಮುಂದೆ ಬಂದವರು, ಅಲ್ಲಿಂದ ನನಗೆ ಸಂಗೀತದ ಆಸಕ್ತಿ. ಮತ್ತು ನಮ್ಮ ಊರಲ್ಲೇ ಹತ್ತಿರ ವಿದ್ಯಾಭೂಷಣರು, ಅವರು ಬಹಳ ದಾಸರ ಪದಗಳಿಗೆ, ನಾನು ಸುಮಾರು ಹೈಸ್ಕೂಲ್ ಎಂಡ್ ಆದಾಗ ಕಾಲೇಜು ಬರುವ ಟೈಮಲ್ಲಿ ಅವರು ಫೇಮಸ್ ಆಗಿದ್ರು. ಆಮೇಲೆ ನರಸಿಂಹನಾಯಕ್ ಅವರೆಲ್ಲ ಹಾಡೋದು ಮೊದಲೇ ಕೇಳ್ತಾ ಇದ್ದೆ. ಹಾಗೆ ಅಲ್ಲಿಂದ ನನ್ನ ಸಂಗೀತದ ಮೂಲ ಆಸಕ್ತಿ ಅದು ಮುಂದೆ 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 ಬರ್ತಾ ಬರ್ತಾ ಸ್ವಲ್ಪ ಕ್ಲಾಸಿಕಲ್ ಎಲ್ಲ ಅಭ್ಯಾಸ ಸ್ವಲ್ಪ ಮಾಡುವಂಥ ಅವಕಾಶ ಆಯಿತು. ಜೊತೆಗೆ ವಿಶೇಷವಾಗಿ ಪರಿಣಾಮ ಬೀರಿತ್ತು ಬಾಲಮುರಳಿ ಮತ್ತು ಜಯದಾಸ್ ಅವರ ಕಚೇರಿಗಳು. ಇನ್ನೂ ನೆನಪಿದೆ. ಒಂದು ನಿಮಿಷ, ನನ್ನ ಅಜ್ಜ ಒಂದು ಕ್ಯಾಸೆಟ್ ರೆಕಾರ್ಡ್ ಮಾಡಿದ್ದಾರೆ ಆಗ ಸುಬ್ರಹ್ಮಣ್ಯದಲ್ಲಿ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಜಯದಾಸ್ ಅವರ ಕಚೇರಿ. ಅದು ಕೇಳಿ ನಾನು 15 ವರ್ಷ ಹುಡುಗ ಆಗ. ಅವರು ಇನ್ನೊಂದು ನನಗೆ ಇನ್ನು ಕಣ್ಣಿಗೆ ಕಾಣ್ತಾನೆ ನನ್ನ ಅಜ್ಜ ಅದನ್ನು ಶಶಿಗೆತ್ಲೇ ರೆಕಾರ್ಡ್ ಮಾಡಿಸಿ ನನಗೆ ಕೊಟ್ಟದ್ದು. ಜೇಸುದಾಸ್ ಕಚೇರಿ, ಇದು ಕೇಳು ಮಗ, ಒಳ್ಳೇದಾಗ್ತದೆ ನಿಮಗೆ. 100 ಸಲ ಕೇಳಿದ್ದೀನಿ ಅದನ್ನು. ಆಗೆಲ್ಲ ಕ್ಯಾಸೆಟ್ ನೋಡಿ ಕೇಳಿ ಕೇಳಿ ಅದನ್ನು ಎಲ್ಲ ಬೈ ಹಾರ್ಟ್ ಅಂದ್ರೆ ಬೈ ಹಾರ್ಟ್. ಸಿದ್ಧಿವಿನಾಯಕಂ ಅನಿಶಂ ಎಲ್ಲ ಹಾಡುಗಳು. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶಬರಿಗಿರಿನಾಥ ಸ್ವಾಮಿ ಶರಣಮಯ್ಯಪ್ಪ, ಪಾವನ ಗುರು ಪವನ ಪೂರಿ, ಎಲ್ಲ ನೋಡಿ ಹಾಡುಗಳು ಹೇಗೆ ನೆನ್ಪುಳಿತದೆ. ಕೇಳಿ 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 ನನಗೆ ಒಂಥರ ಕಳೆದೋಗಿಬಿಟ್ಟು ಅದರಲ್ಲಿ. ಬಹುಶಃ ನನ್ನ ಚಿಕ್ಕ ಹುಡುಗಾಗ ಅಲ್ಲಿ ನನಗೆ ಏನೋ ಮಾಡಬೇಕು. ಅವರು ದೇವರ ಸಮಾನ ಆಗಿರೋದು ನನಗೆ. ಬಾಲಮುರಳಿ, ಒಂದು ವರ್ಷ ಬಾಲಮುರಳಿ ಬಂದರು. ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ, ಇದು ಬಾಲಮುರಳಿದು. ಆ ಕೇಳಿದ್ದು ಏನಿದು ವೈಬ್ರೇಷನ್, ಸಂಗೀತ ವೈಬ್ರೇಷನ್. ಮೊದಲೇ ನಾನು ವಿದ್ಯಾಭೂಷಣ ಅವ್ರದ್ದೆಲ್ಲ ಕೇಳಿದೆ. ಇವ್ರದ್ದು ಕೇಳಿದ ಮೇಲಂತೂ ನನಗೆ ನನ್ನ ಒಳಗೆ ಒಬ್ಬ ಯಾವುದೋ ಪುಟ್ಟ ಗಾಯಕ ಇದ್ದಲ್ಲ, ಅವನು ಗಟ್ಟಿ ಆಗ್ಲಿಕ್ಕೆ ಶುರುವಾಯ್ತು. ಆಮೇಲೆ ಫಸ್ಟ್ ಅನುಕರಣೆಯಲ್ಲಿ ಇರುತ್ತೆ, ಯಾವ್ದು ಅನುಕರಣೆ. ಪಾಮ ಪಾಮ ಸಿದ್ಧಿವಿ, ಇದರ ಜಯದಾಸ್ ಹಾಡಿದನ್ನೇ ಹಾಡುವುದು. ಪದಮ ಪಾಮ ಪಾಮ ಗಮ ಸಿದ್ಧಿವಿನಾಯಕಂ, ಇದೆಲ್ಲ ಆಯ್ತು. ಅಭ್ಯಾಸ ಮಾಡ್ತಾ ಮಾಡ್ತಾ ನಾನು ಸ್ವಲ್ಪ ಸ್ವರಗಳ ಜ್ಞಾನ ತಿಳ್ಕೊಂಡ ಮೇಲೆ ಪರಬಮ ಪದ ನಿಧ ನಿಧ ಬಮ ಬಮ ಗರಿ ಗಮ ಸಿದ್ಧಿ ಬಂದು ಹೇಳಲಿಕ್ಕೆ ಬಂತು. ಆಮೇಲೆ ಹೇಳಲಿಕ್ಕೆ ಬಂತು. ನನ್ನದೇ ಆದ ಶೈಲಿ ಡೆವಲಪ್ ಆಯಿತು. ಇವತ್ತಿಗೂ ನನಗೆ ಆದರ್ಶ ಅಂದ್ರೆ ಜಯದಾಸ್ ಬಾಲಮುರಳಿ ಇಬ್ಬರು ಮೈನ್, ಅವ್ರ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆಲ್ಲ ಒಳ್ಳೆ ಸಂಗೀತಗಾರರು ಕೇಳ್ತೀನಿ. ಮತ್ತೆ ಕಾಲೇಜ್ ಡೇಸಲ್ಲಿ ಕೂಡ ಒಳ್ಳೊಳ್ಳೆ ಅವಕಾಶ ಆಯಿತು. ಇನ್ನೂ ನೆನಪಿದೆ, ಕಾಲೇಜ್ ಡೇಸಲ್ಲಿ ಆಡ್ತಾ ಇದ್ದದ್ದು. 101 ಎದೆಗಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರದಿ ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ಈ ಸಂಗೀತ ಕ್ಷೇತ್ರದಲ್ಲಿ ಯಾರೇ ಮುಂದುವರಿಬೇಕು ಅಂತಂದ್ರೆ ಅವರಿಗೆ ಮೊದಲಿಗೆ ಚಲನಚಿತ್ರ ಗೀತೆಗಳೇ. ಚಲನಚಿತ್ರ ಅಂದ್ರೆ ನೋಡಿ, ಆಗಿನ ಗೀತೆಗಳು ಅಷ್ಟೇ. ನನಗೆ ಇನ್ನೂ ನೆನಪು, ನಮ್ಮ ಅಪ್ಪ ನಮ್ಮನ್ನು ಮಂಗಳೂರು ಕರ್ಕೊಂಡು ಹೋಗ್ತಾ ಇದ್ರು ನಮ್ಮನ್ನು ಸಿನಿಮಾ ಕೆಲಕೆಲ್ಲ. ಅದನ್ನ ನೋಡಿದ ಒಂದು ಸಿನಿಮಾ ಪ್ರೇಮದ ಕಾಣಿಕೆ. ಹುಟ್ಟು ಸಾವು ಬಾಳಿನಲ್ಲಿ 2 ಕೊನೆಗಳು, ಬಯಸಿದಾಗ ಕಾಣದಿರುವ 2 ಮುಖಗಳು, ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು 2 ಉಂಟು ಬಾಳಲತೆಯಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.